ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 23. ಒಂದು ವೇಳೆ ಸೋಪು ಹಾಕ್ತಾ ಇರಬಹುದು, ಖಂಡಿತ ಬ್ಯಾಲೆನ್ಸ್ ಹಾಡು ಹಾಡುತ್ತಾಳೆ, ಸಾಂಗ್ ಚೆನ್ನಾಗಿದೆ ಎಂದು ಅವನು ಕಾಯುತ್ತಿರಲು ತನ್ನ ಮೇಲೆ ಟವಲ್ ಕಟ್ಟಿಕೊಂಡೆ ವೇಗವಾಗಿ ನಕ್ಷತ್ರ ಬಾಗಿಲು ತೆರೆದಳು. ಅದರಲ್ಲಿ ವಾಲಿ ನಿಂತಿದ್ದವನು ಅವಳ ಮೇಲೆ ಬಿದ್ದನು. ಅವಳ ಮೇಲೆ ಅವನು ಅವಳ ತಲೆಯ ಕೆಳಗೆ ಅವನ ಕೈ ಅವಳ ತಲೆಯನ್ನು ಹಿಡಿದಿತ್ತು. ಇಬ್ಬರ ಹೃದಯವು ಅತಿ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು. ಯಾಶಿಕಾ, ನಕ್ಷತ್ರ ಹೊರಟಳ ಅಂತ ನೋಡು ಎಂದು ವಿಕ್ರಮ್ನ ದೊಡ್ಡಮ್ಮ ಹೇಳಲು, ಅವಳೇನು ಹಸಿಗೂಸ, ಅವಳೆಲ್ಲ ಹೊರಡುತ್ತಾಳೆ ಎಂದು ಹುರಿದು ಬಿದ್ದು ಅವಳು ಉತ್ತರಿಸಿದಳು. ಇವಾಗ ಯಾಕೆ ಇಷ್ಟೊಂದು ಕೋಪ ಪಡ್ತೀಯಾ? ಇವತ್ತು ನಿನ್ನ ಅತ್ತೆ ಜೊತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅದಕ್ಕೆ ನೀನು ಹೋಗಿ ನಕ್ಷತ್ರ ಹತ್ತಿರ ಸೀರೆ ಉಟ್ಟುಕೊಳ್ಳೋಕೆ ಹೇಳಿ, ಹಾಗೆ ಈ ಒಡವೆಯನ್ನು ಕೊಟ್ಟುಬಿಟ್ಟು ಬಾ, ಪರಂಪರೆ ಒಡವೆ, ನಿನ್ನ ಅತ್ತೆ ಶಿವಶಂಕರಿ ಕೊಡೋಕೆ ಹೇಳಿದ್ರು ಎಂದ ತಕ್ಷಣ ಹಣೆ ಬರಹ ಎಂದು ಮನಸ್ಸಿನಲ್ಲಿಯೇ ಗೊಣಗುತ್ತಾ ಆ ಒಡವೆಯನ್ನು ಈಸ್ಕೊಂಡವಳು ನಕ್ಷತ್ರಾಳ ಕೋಣೆಯ ಕಡೆಗೆ ನಡೆದಳು. ಇಬ್ಬರು ಹಿಂದಿನವರೆಗೂ ಅದೇ ಸ್ಥಿತಿಯಲ್ಲೇ ಇದ್ದರು. ಅವಳು ಇರುವ ಸ್ಥಿತಿಯನ್ನು ಕಂಡು ಅವನ ದೇಹದಲ್ಲಿ ಹಾರ್ಮೋನ್ಸ್ ಆಟವಾಡಲು, ಮೆಲ್ಲನೆ ಅವಳ ತುಟಿಯ ಕಡೆಗೆ ಅವನ ತುಟಿ ಹೋಗಲು, ಅವಳಿಗೂ ಏನು ಮಾಡಬೇಕೆಂದು ತಿಳಿಯದೆ ಆಘಾತದಲ್ಲಿ ಮಾತು ಬರದಂತಾಗಲು ಅವಳು ತನ್ನ ಕೈಗಳಿಂದ ತುಟಿಯನ್ನು ಮುಚ್ಚಿದಳು. ಇವಾಗ ಮತ್ತೆ ಅವಳ ಕೈಯನ್ನು ತನ್ನ ಕೈಯೊಳಗೆ ಅಡಗಿಸಿ ಅವಳ ತುಟಿಗೆ ತುಟಿ ಒತ್ತಿದನು ಅಥರ್ವ. ಅವನ ಒಟ್ಟು ದೇಹದ ತೂಕವು ಅವಳ ಮೇಲೆಯೇ ಇತ್ತು. ಗಟ್ಟಿಯಾಗಿ ಕಣ್ಣುಗಳನ್ನು ಮುಚ್ಚಿಕೊಂಡಳು ನಕ್ಷತ್ರ. ಕೋಣೆ ಒಳಗೆ ಬಂದು ನೋಡಿದ ಯಾಶಿಕಾ ನಕ್ಷತ್ರ ಕಾಣದಿದ್ದಾಗ ಹುಡುಕಿದಳು. ಇವಳು ಎಲ್ಲಿ ಹೋಗಿ ಹಾಳಾದಳು ಎಂದು ಹುಡುಕಿದವಳಿಗೆ ಒಂದು ವೇಳೆ ಸ್ಥಾನಕ್ಕೆ ಹೋಗಿದ್ದಾಳೋ? ಸರಿ, ರೆಸ್ಟ್ ರೂಮ್ ಹೊರಗಡೆ ನಿಂತು ಹೇಳ್ಬಿಟ್ಟು ಹೋಗೋಣ. ಅವಳು ಅವಳ ಪಾಡಿಗೆ ಬುದ್ಧಿ ಇಲ್ಲದ ಹಾಗೆ ಚೂಡಿದಾರ್ ಹಾಕಿಕೊಂಡು ಹೊರಗಡೆ ಬಂದಳು ಅಂದರೆ ನಮ್ಮನ್ನೇ ಆಡ್ಕೊಳ್ತಾರೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡವಳು ಅಲ್ಲಿ ಟೇಬಲ್ ಮೇಲೆ ಅವಳಿಗಾಗಿ ಅಥರ್ವ ಇಟ್ಟಿರುವ ಆ ಸೀರೆಯನ್ನು ಗಮನಿಸಲಿಲ್ಲ. ಬೆಡ್ರೂಮ್ನಲ್ಲಿರುವ ಒಂದು ಸ್ಕ್ರೀನ್ ಪಕ್ಕಕ್ಕೆ ಸರಿಸಿ ಬಾಗಿಲಿನ ಹತ್ತಿರ ಹೋಗಿ ಅವಳಿಗೆ ಹೇಳಿಬಿಟ್ಟು ಹೋಗಬಹುದು ಎಂದು ಸ್ಕ್ರೀನ್ ಸರಿಸಿದಾಗ ಅಲ್ಲಿ ಬಾಗಿಲು ತೆರೆದೇ ಇತ್ತು. ಕೆಳಗೆ ಅವಳು ನೋಡಿದ ದೃಶ್ಯವೇ ಅವಳಿಗೆ ಉಸಿರು ಕಟ್ಟುವಂತೆ ಅಲ್ಲಿ ಬಾಗಿಲು ತೆರೆದೇ ಇತ್ತು. ಕೆಳಗೆ ಅವಳು ನೋಡಿದ ದೃಶ್ಯವೇ ಅವಳಿಗೆ ಉಸಿರು ಕಟ್ಟುವಂತೆ ಮಾಡಿತು. ಅವಳ ತುಟಿಗಳನ್ನು ಸವಿಯುತ್ತಾ ಅವಳ ಮೇಲೆ ಮಲಗಿದ್ದನು ಅಥರ್ವ. ಅದನ್ನು ನೋಡಿದವಳಿಗೆ ಮೈಯೆಲ್ಲ ಉರಿಯಿತು. ನಕ್ಷತ್ರಾಳ ಮೊಣಕಾಲಿನ ಕೆಳಗೆ ಬಟ್ಟೆ ಇಲ್ಲದೆ ಅವಳ ಕಾಲು ಮಾತ್ರ ತಿಳಿಯಲು, ಹಾಗೆ ಇಬ್ಬರನ್ನು ಸುಟ್ಟು ಬಿಡುವಷ್ಟರ ಮಟ್ಟಿಗೆ ಕೋಪ ಅವಳಿಗೆ. ಅದು ಅಥರ್ವ ಎಂದು ತಿಳಿದಿದ್ದರೂ ಆ ಜಾಗದಲ್ಲಿ ಮೆದುಳು ಕೆಲಸ ಮಾಡದೆ ಕೋಪದಿಂದ ಕಿರುಚಿದಳು ಯಾಶಿಕಾ. ಮಾವ ಏನು ಮಾಡ್ತಾ ಇದ್ದೀರಾ ಎಂದು ಜೋರಾಗಿ ಅವಳು ಕಿರುಚಲು, ಅದಕ್ಕೆ ತಟ್ಟನೆ ಎಚ್ಚರಗೊಂಡವನು ಅವಳನ್ನು ಬಿಟ್ಟು ದೂರ ಸರಿಯಲು ಅವನ ಶರ್ಟ್ ಬಟನ್ನಲ್ಲಿ ಟವಲ್ನ ನೂಲು ಸಿಲುಕಿ ಅವನ ಶರ್ಟ್ ಜೊತೆ ಟವಲ್ ಕಳಚಿ ಬರಲು ಅದನ್ನು ಗಮನಿಸಿದವನು ಅವಳ ದೇಹವನ್ನು ಮುಚ್ಚಲು ಹಾಗೆ ಮತ್ತೆ ನಕ್ಷತ್ರ ಮೇಲೆ ಮಲಗಿದನು. ಅವಳಿಗೆ ಪ್ರಾಣ ಹೋಗಿ ಪ್ರಾಣ ಬಂದಂತಾಯಿತು. ಯಾಶಿಕಾ ಕಣ್ಣು ಮಣ್ಣು ತಿಳಿಯದ ಕೋಪದಲ್ಲಿದ್ದಾಳೆ. ಅವಳಿಗೆ ಮತ್ತೆ ಅವಳ ಮೇಲೆ ಅವನು ಇರುವುದು ನೋಡಿ ಅಷ್ಟೊಂದು ಕೋಪ. ಮಾವ, ಇಷ್ಟು ಕೇವಲವಾಗಿ ನಡೆದುಕೊಳ್ತಾ ಇದ್ದೀರಾ? ಇದು ಜನ ಇರೋ ಮನೆ, ಹೀಗೆ ಯಾರನ್ನ ಕರ್ಕೊಂಡು ಬಂದು ರಂಪಾಟ ಮಾಡ್ತೀರಾ? ತಾಮ್ ಧೂಮ್ ಎಂದು ಅವಳು ಜಿಗಿಯಲು, ಮರ್ಯಾದೆಯಿಂದ ಹೊರಗಡೆ ಹೋಗು, ಬೇರೆಯವರ ಬೆಡ್ರೂಮ್ ಒಳಗಡೆ ಕೇಳದೆ ಬರೋದು ಅಸಭ್ಯತನ, ಅದು ಗೊತ್ತಿಲ್ವಾ ನಿನಗೆ? ಏನೋ ನಡು ಹಾಲಿನಲ್ಲಿ ನಾನು ಮುದ್ದು ಮಾಡ್ತಾ ಇರೋ ಥರ ಇಲ್ಲಿ ಬಂದು ಕಿರ್ಚ್ತಾ ಇದ್ದೀಯಾ? ಇದು ನನ್ನ ಮನೆ, ಇದು ನನ್ನ ಹೆಂಡತಿಯ ಬೆಡ್ರೂಮ್, ಇಲ್ಲಿ ನಾನು ಏನು ಬೇಕಾದರೂ ಮಾಡ್ತೀನಿ, ಅದನ್ನು ಕೇಳೋಕೆ ನೀನು ಯಾರು? ಮರ್ಯಾದೆಯಿಂದ ಹೊರಗೆ ಹೋಗು ಎಂದು ಅಸುರ ಕೋಪದಲ್ಲಿ ಅವನು ಉತ್ತರಿಸಲು, ಅವನ ಒಟ್ಟು ಕೋಪವನ್ನು ನಕ್ಷತ್ರ ನೋಡುತ್ತಲೇ ಇದ್ದಳು. ತಿರುಗಿ ಕೂಡ ಯಾಶಿಕಾಗೆ ಅವನು ಉತ್ತರ ಕೊಡಲಿಲ್ಲ. ಸರ್ ಪ್ಲೀಸ್ ಎಂದು ನಕ್ಷತ್ರ ಬಡಪಟಾಯಿಸಲು, ಸುಮ್ಮನೆ ಇರು ಎಂದು ಅವಳಿಗೆ ಕೇಳಿಸುವ ಧ್ವನಿಯಲ್ಲಿ ಹೇಳಿದನು. ಇಲ್ನೋಡಿ ಮಾವ, ನೀವು ಮಾಡ್ತಾ ಇರೋದೆಲ್ಲ ತಪ್ಪು, ಮದುವೆಗೆ ಮುಂಚೆ ಇಷ್ಟೊಂದು ಕೇವಲವಾಗಿ ಮಾಡ್ತಾ ಇದ್ದೀರಾ ಎಂದು ಅವಳು ಪೂರ್ತಿಯಾಗಿ ಮಾತನಾಡಿ ಮುಗಿಸುವುದರೊಳಗೆ
ಒಂದು ಬೆರಳನ್ನು ಅವನ ಹಿಂಭಾಗದಲ್ಲಿ ಅವಳ ಕಡೆಗೆ ತೋರಿಸಿ, ನೀನು ಹೊರಗೆ ಹೋಗೋಕೆ ಹೇಳಿ 5 ನಿಮಿಷವಾಯಿತು. ಇದಕ್ಕಿಂತ ಮೇಲೆ ಹೊರಗೆ ಹೋಗಿಲ್ಲ ಅಂದರೆ ನೋಡು, ಅದಾದ ಮೇಲೆ ನಿನ್ನ ಹೆಣಾನೇ ಹೊರಗೆ ಹೋಗುತ್ತೆ ಎಂದ. ಅಂತಹ ಒಂದು ಆಕ್ರೋಶ ಅಥರ್ವನ ಹತ್ತಿರ ಇತ್ತು. ಅದರ ಮೇಲೆ ಅವಳ ಮೆದುಳು ಹೇಳಿದರೂ ಅವಳ ಕಾಲುಗಳು ಕೇಳಲಿಲ್ಲ. ವೇಗವಾಗಿ ತಿರುಗಿ ಸ್ಕ್ರೀನ್ಗೆ ಈ ಕಡೆ ಬರಲು ಇವಾಗಲೇ ಅಲ್ಲಿ ಟೇಬಲ್ ಮೇಲಿದ್ದ ಸೀರೆಯನ್ನು ಗಮನಿಸಿದಳು ಯಾಶಿಕಾ. ಹತ್ತಿರ ಹೋಗಿ ನೋಡಲು ನಕ್ಷತ್ರಗೆ ಬೇಕಾದ ಎಲ್ಲವೂ ಇರಲು ಅವಳಿಗೆ ಅದಕ್ಕಿಂತ ಮೇಲೆ ಹುರಿದು ಹೋಗಿ ಕೋಪದಿಂದ ಹೊರಟಳು ಯಾಶಿಕಾ. ಮೆಲ್ಲನೆ ಅವಳನ್ನು ಬಿಟ್ಟು ಅಥರ್ವ ದೂರ ಸರಿಯಲು ಟವಲ್ ಅವನ ಜೊತೆ ಕಳಚಿ ಬರಲು ಅವಳ ದೇಹವನ್ನು ಮುಚ್ಚಿಕೊಳ್ಳಲು ದಾರಿ ತಿಳಿಯದೆ ಹಾಗೆ ಅವನನ್ನು ಎಳೆದು ಅಪ್ಪಿಕೊಂಡಳು ನಕ್ಷತ್ರ. ಅದರಲ್ಲಿ ಪೂರ್ತಿಯಾಗಿ ಕರೆಗೆ ಹೋದನು ಅಥರ್ವ. ಆದರೂ ಅವನ ತುಂಟತನ ಕಡಿಮೆಯಾಗಲಿಲ್ಲ. ನಕ್ಷತ್ರ, ದೂರ ಹೋಗು ಅಂತ ಹೇಳಿಬಿಟ್ಟು ಇವಾಗ ಯಾಕೆ ಅಪ್ಪಿಕೊಳ್ತಾ ಇದ್ದೀಯಾ ಎಂದು ಅವನು ಹುಬ್ಬು ಏರಿಸಲು, ನಿಮ್ಮ ಶರ್ಟ್ ಬಟನ್ನಲ್ಲಿ ಟವಲ್ ಸಿಲುಕಿಕೊಂಡಿದೆ ಸರ್, ಪ್ಲೀಸ್ ನನ್ನನ್ನು ನೋಡದೆ ಬಿಡಿಸಿ ಕೊಡಿ, ಇಲ್ಲಾಂದರೆ ನನ್ನ ಮಾನ ಹೋಗಿಬಿಡುತ್ತೆ ಎಂದು ಅವಳು ಬಿಕ್ಕಿ ಬಿಕ್ಕಿ ಹತ್ತಳು. ಅವಳ ಕಣ್ಣೀರನ್ನು ನೋಡಲಾಗದವನು, ಆ ಮಟ್ಟಿಗೆ ನಾನೇನು ಕೇವಲವಾದವನಲ್ಲ, ನಿನ್ನನ್ನು ಬಿಟ್ಟು ಎದ್ದೆ. ಆವಾಗಲೇ ಶರ್ಟ್ನಲ್ಲಿ ಟವಲ್ ನೂಲು ಸಿಲುಕಿ ಕಳಚಿದ್ದನ್ನು ನೋಡಿಬಿಟ್ಟು ತಾನೇ ಅವಳು ನೋಡುವ ಮುಂಚೆ ನಿನ್ನ ಮೇಲೆ ಬಿದ್ದೆ. ನಾನು ನಿನ್ನನ್ನೇನೂ ನೋಡಿಲ್ಲ, ಅರ್ಥ ಆಯ್ತಾ? ನಿನಗಿಂತ ನಾನು ಎತ್ತರ ಇರೋದ್ರಿಂದ ನಿನ್ನ ತಲೆಯ ಮೇಲೆಯೇ ನಾನು ಮಾತನಾಡ್ತಾ ಇದ್ದೀನಿ ಅಂತ ತನ್ನ ಬಗ್ಗೆ ಅರ್ಥ ಮಾಡಿಸಿ ಅವನು ಬಾಯಿ ಮಾತನಾಡುತ್ತಿದ್ದರೂ ಕೈ ಕೆಲಸ ಮಾಡುತ್ತಿತ್ತು. ಬಟನ್ನಲ್ಲಿ ಇದ್ದ ಆ ಸಿಲುಕಿಕೊಂಡ ನೂಲನ್ನು ತೆಗೆಯಲು ಪ್ರಯತ್ನಿಸುತ್ತಿದ್ದನು. ಅವನು ಪ್ರಯತ್ನಿಸಿ ಬಟನ್ನಲ್ಲಿದ್ದ ನೂಲನ್ನು ತೆಗೆಯಲಾಗದೆ, ಇಲ್ನೋಡು ನಕ್ಷತ್ರ, ಬಟನ್ನಲ್ಲಿ ಚೆನ್ನಾಗಿ ಸಿಲುಕಿಕೊಂಡಿದೆ ಅನಿಸುತ್ತೆ, ಅದನ್ನು ಮಾತ್ರ ಕಚ್ಚಿ ತೆಗೆದು ಬಿಡು ಎಂದ ತಕ್ಷಣ ಇರಿ ಎಂದು ಮೆಲ್ಲನೆ ತಲೆಯನ್ನು ಎತ್ತಿ ಶರ್ಟ್ ಬಟನ್ ಕಚ್ಚಿ ಅವಳು ಎಳೆಯಲು ಬಟನ್ ಕಳಚಿ ಬಂದಿತು. ಅದಾದ ನಂತರ ಅವಳನ್ನು ಬಿಟ್ಟು ಎದ್ದನು. ಅವಳು ಟವಲನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಎದ್ದಳು. ಶರ್ಟ್ ನೋಡಿದವನು, ಅಯ್ಯೋ ಪಾಪಿ, ಟವಲ್ ನೂಲನ್ನು ಕಚ್ಚಿ ತೆಗೆಯೋಕೆ ಹೇಳಿದರೆ ನೀನು ಬಟನ್ ಕಚ್ಚಿ ಬಟನ್ ಕಿತ್ತು ಹಾಕಿಬಿಟ್ಟೆ. ಬಟನ್ ಇಲ್ಲದೆ ಹೇಗೆ ನಾನು ಹೊರಗೆ ಹೋಗೋದು ಎಂದು ಅವನು ಕೇಳಲು, ಸರ್ ಪ್ಲೀಸ್ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ, ಮೊದಲಿಗೆ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಬರ್ತೀನಿ ಎಂದವಳು ಸ್ನಾನದ ಕೋಣೆಯನ್ನು ಬಿಟ್ಟು ಅವಸರವಾಗಿ ಡ್ರೆಸ್ಸಿಂಗ್ ರೂಮ್ ಒಳಗಡೆ ನುಗ್ಗಿದವಳು ವೇಗವಾಗಿ ಒಂದು ಚೂಡಿದಾರ್ ಬದಲಾಯಿಸಿಕೊಂಡು ಹೊರಗೆ ಬಂದಳು. ಆವಾಗಲೂ ಅವನು ಹೋಗದೆ ನಿಂತಿರಲು, ನೀವು ಇನ್ನೂ ಹೋಗಲಿಲ್ವಾ ಎಂದು ಪರಿತಾಪದಿಂದ ಕೇಳಿದಳು. ಅವನ ಬಟನ್ ಕಳಚಿ ಬಿಳಿ ಬಣ್ಣದ ಬನಿಯನ್ ನಡುವೆ ಅವನ ಕೆಂಪಾದ ಎದೆ ಕಾಣಿಸಲು ವೇಗವಾಗಿ ತಲೆ ತಗ್ಗಿಸಿದಳು. ಓಯ್, ಬಟನ್ ಕಳಚಿದ್ದೀಯಾ, ಹೇಗೆ ನಾನು ಹೊರಗೆ ಹೋಗೋದು ಎಂದ ತಕ್ಷಣ, ಸರ್ ಹೇಗೂ ನೀವು ಸ್ನಾನ ಮಾಡಿ ಡ್ರೆಸ್ ಬದಲಾಯಿಸೋಕೆ ತಾನೇ ಹೋಗ್ತಾ ಇದ್ದೀರಾ, ನಾಳೆಗೆ ಆ ಶರ್ಟ್ಗೆ ನಾನು ಬಟನ್ ಇಟ್ಟು ಕೊಡ್ತೀನಿ, ದಯವಿಟ್ಟು ಇವಾಗ ಹೋಗಿ, ನಾನು ಹೊರಡಬೇಕು ಎಂದ ತಕ್ಷಣ, ಅದೆಲ್ಲ ಸಾಧ್ಯವಿಲ್ಲ, ಇವಾಗಲೇ ನನ್ನ ಬಟನ್ ಹೊಲಿದು ಕೊಡು ಎಂದು ಹಠ ಹಿಡಿದು ನಿಲ್ಲಲು, ಸರ್ ಈ ಮನೆಗೆ ನಾನು ಹೊಸಬಳು, ಸೂಜಿಗೆ ಎಲ್ಲಿಗೆ ಹೋಗೋದು ಎಂದು ಅವಳು ಪೆಚ್ಚು ಮುಖ ಹಾಕಿಕೊಂಡು ಕೇಳಲು, ವೇಟ್ ಎಂದವನು ಫೋನ್ ಮಾಡಲು ಈಗ ಅವಸರವಾಗಿ ಒಂದು ಸೂಜಿಯಲ್ಲಿ ನೂಲು ಪೋಣಿಸಿಕೊಂಡು ಒಳಗೆ ಬಂದನು ವಿಕ್ರಮ್. ಏನಣ್ಣ, ಯಾಕೆ ದಿಢೀರಂತ ಸೂಜಿ ಕೇಳಿದ್ರಿ ಎಂದ ತಕ್ಷಣ ಅವನ ಕೈಯಲ್ಲಿದ್ದ ಸೂಜಿಯನ್ನು ಈಸ್ಕೊಂಡವನು, ಅದು ನಿನಗೆ ಬೇಡದ ವಿಷಯ, ಹೊರಗೆ ಹೋಗು ಎಂದ ತಕ್ಷಣ, ಏನದು ಹೊರಗಡೆನಾ ಎಂದವನು ತಲೆ ಕೂದಲಲ್ಲಿ ನೀರು ಹನಿ ಹನಿಯಾಗಿ ಆತಂಕದಲ್ಲಿರುವ ನಕ್ಷತ್ರಳನ್ನು ಅರ್ಧ ಡ್ರೆಸ್ ಲೇಸಾಗಿ ನೆನೆದ ಹಾಗೆ ಅಥರ್ವ. ಅವನ ಶರ್ಟ್ನಲ್ಲಿ ಒಂದು ಬಟನ್ ಇಲ್ಲದಿರುವುದು ಎಲ್ಲವನ್ನು ಕೆಲವೇ ಸೆಕೆಂಡ್ಗಳಲ್ಲಿ ತನ್ನ CCTV ನೋಟದಲ್ಲಿ ಗಮನಿಸಿದವನು, ಅಣ್ಣ ಇರೋ ಕೋಲವನ್ನು ಮ್ಯೂಸಿಕ್ನ ಮುಖವೇ ಸರಿ ಇಲ್ಲ, ಬಾತ್ರೂಮ್ ಒಳಗಡೆ ಇಟ್ಟು ಉರುಳಾಡಿ ಆಟವಾಡಿದ್ದಾರೆ ಅನಿಸುತ್ತೆ ಎಂದು ಯೋಚನೆಯಲ್ಲಿ ಅವನು ನೋಡಲು, ನಿನ್ನನ್ನು ಹೊರಗೆ ಹೋಗೋಕೆ ಹೇಳಿ ತುಂಬ ಸಮಯ ಆಯಿತು ಎಂದು ಅಥರ್ವ ನೆನಪಿಸಲು ಅವನನ್ನು ಲೆಕ್ಕಿಸದೆ,
ಮ್ಯೂಸಿಕ್ ಏನಾಯಿತು? ದೆವ್ವ ಹೊಡೆದ ಹಾಗೆ ಇದ್ದೀಯಾ ಎಂದು ವಿಕ್ರಮ್ ವಿಚಾರಣೆ ಪ್ರಾರಂಭಿಸಲು, ಅವಳ ಪಕ್ಕದಲ್ಲಿ ನಾನು ಇದ್ದೀನಿ, ಅದನ್ನು ಮೈಂಡ್ನಲ್ಲಿ ಇಟ್ಕೊಂಡು ಮಾತನಾಡು. ಅವಳಿಗೆ ದೆವ್ವವೂ ಹೊಡೆದಿಲ್ಲ, ಭೂತವೂ ಹೊಡೆದಿಲ್ಲ. ನೀನು ಮೊದಲಿಗೆ ಹೊರಗೆ ಹೋಗು ಎಂದ ತಕ್ಷಣ ಏನೋ ಒಂದು ಸರಿ ಅನ್ನಿಸ್ತಾ ಇಲ್ಲ. ದೇವಸ್ಥಾನಕ್ಕೆ ಹೋಗಬೇಕು, ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಅಣ್ಣ ಎಂದು ಅವನು ಎಚ್ಚರಿಸಲು, ಅದು ನಮಗೆ ಗೊತ್ತು, ನೀನು ಹೊರಡು ಎಂದು ಅಥರ್ವ ಹೇಳಲು, ಇದು ಅಣ್ಣನ ತರಾನೇ ಇಲ್ವಲ್ಲ, ಒಂದು ವೇಳೆ ಅಣ್ಣನಿಗೆ ಏನಾದರೂ ದೆವ್ವ ಹೊಡೆದು ಬಿಡ್ತಾ ಇರಬಹುದು, ದೇವಸ್ಥಾನಕ್ಕೆ ಹೋಗಿ ಮೊದಲಿಗೆ ಮಂತ್ರಿಸಬೇಕು ಎಂದು ಗೊಣಗುತ್ತಾ ಹೋಗಲು, ಆ ಡೋರ್ ಲಾಕ್ ಮಾಡಿಬಿಟ್ಟು ಹೋಗು ಎಂದ ತಕ್ಷಣ, ಇದು ಬೇರೆನಾ? ಸರಿನೇ, ನಾವು ಮಾಡಿದ ಕೆಲಸ ಇವಾಗಲೇ ಸರಿಯಾಗಿ ವರ್ಕ್ ಆಗ್ತಾ ಇದೆ ಎಂದು ಬಾಗಿಲು ಮುಚ್ಚಿಬಿಟ್ಟು ಹೋದನು. ನಕ್ಷತ್ರ ಕೋಣೆಯಿಂದ ವಿಕ್ರಮ್ ಬರುವುದನ್ನು ನೋಡಿ ಯಾಶಿಕಾ, ಮಾವ ನಿಮಗೆ ಬುದ್ಧಿನೇ ಇಲ್ವಾ? ಮದುವೆ ಆಗದ ಒಂದು ವಯಸ್ಸಿನ ಹುಡುಗನನ್ನು ಹೀಗೆ ಒಂಟಿಯಾಗಿ ಇರಲು ಬಿಡಬಹುದಾ ಎಂದು ಕೇಳಲು, ಮದುವೆ ಆಗಿಲ್ಲ ಅಂತ ಯಾರು ಹೇಳಿದ್ದು? ಅದೆಲ್ಲ ನನ್ನ ಅಣ್ಣ ಈಗಾಗಲೇ ಮದುವೆ ಮಾಡಿಕೊಂಡಿದ್ದಾರೆ. ನೀನು ಅದು ತಿಳಿಯದೆ ಅವರ ಲೈಫ್ ಒಳಗಡೆ ನುಗ್ಗಿ ಕಬಡ್ಡಿ ಆಡಬಹುದು ಅಂತ ನೋಡಬೇಡ, ಆಮೇಲೆ ಎತ್ತಿ ಹಾಗೆ ತುಳಿದು ಬಿಡ್ತೀನಿ. ಹೋಗಿ ಕೆಲಸ ನೋಡು ಎಂದು ಒಟ್ಟು ಸಿಡಿಲನ್ನು ಅವಳ ತಲೆಯ ಮೇಲೆ ಇಳಿಸಿಬಿಟ್ಟು ಕೂಲಾಗಿ ಅವನ ಕೋಣೆಗೆ ಹೋದನು ವಿಕ್ರಮ್. ಏನದು ಮದುವೆ ಆಗಿ ಹೋಯ್ತಾ ಎಂದು ಇವಳು ತಲೆಯ ಮೇಲೆ ಕೈ ಇಟ್ಟಳು. ನೋ ಎಂದು ಅವಳು ಕಿರುಚಲು ಅವಳ ಹತ್ತಿರ ಬಂದಳು ಯಾಶಿಕಾಳ ಅಮ್ಮ. ಏನಾಯಿತು ಎಂದು ಯಾಶಿಕಾಳ ಅಮ್ಮ ಕೇಳಿದಾಗ ಇವಳು ನಡೆದದ್ದನ್ನು ಹೇಳಲು, ಹಾಗೆಲ್ಲ ಅಥರ್ವ ಮಾಡುತ್ತಾನ? ಅವನು ಹಾಗೆಲ್ಲ ಮಾಡುವುದಿಲ್ಲವಲ್ಲ ಅಂದಾಗ, ಹೌದಮ್ಮ, ಈ ಬೆಕ್ಕು ಹಾಲು ಕುಡಿಯುತ್ತಾ ಅನ್ನೋ ಹಾಗೆ ಇದ್ದು ಈಗ ಇಡೀ ಹಂಡೆ ಹಾಲನ್ನೇ ಕುಡಿಯುತ್ತಿದ್ದಾನೆ ಎಂದು ಅವಳು ಕೋಪದಿಂದ ಹೇಳಿದಾಗ, ಸರಿ, ಇವತ್ತೊಂದು ದಿನ ಬಿಡು, ಅವಳನ್ನು ಈ ಮನೆಯಿಂದ ನಾನೇ ಹೊರಹಾಕುತ್ತೇನೆ. ನೀನು ಹೋಗಿ ದೇವಸ್ಥಾನಕ್ಕೆ ರೆಡಿಯಾಗು, ಇಲ್ಲದಿದ್ದರೆ ಲೇಟಾಯಿತು ಅಂತ ನಿನ್ನ ಬಿಟ್ಟು ಹೋಗಿಬಿಡ್ತಾರೆ ಅಂದಾಗ, ನಾನು ಹೋಗಿ ರೆಡಿಯಾಗುತ್ತೇನೆ. ಇವತ್ತು ದೇವಸ್ಥಾನದಲ್ಲಿ ಒಂದು ಪ್ಲ್ಯಾನ್ ಮಾಡುತ್ತೇನೆ, ಅದರಲ್ಲಿ ಅತ್ತೆ ಭಾವನೆಗೆ ನಾನೇ ಸರಿಯಾದ ಜೋಡಿ ಅಂತ ಅವರ ಬಾಯಿಯಿಂದಲೇ ಹೇಳಿಸುತ್ತೇನೆ ಎಂದವಳು ಆತುರದಿಂದ ರೂಮಿನೊಳಗೆ ಹೋದಳು. ಇವಳು ಏನು ಪ್ಲಾನ್ ಮಾಡಲಿದ್ದಾಳೋ? ಏನು ಎಡವಟ್ಟಾಗದಿದ್ದರೆ ಸಾಕು ಎಂದು ಯೋಚಿಸುತ್ತಾ ಯಾಶಿಕಾಳ ಅಮ್ಮ ಅಲ್ಲಿಂದ ಹೋದರು. ನಕ್ಷತ್ರ ಸೂಜಿಯನ್ನು ಕೈಯಲ್ಲಿ ಇಟ್ಟುಕೊಂಡು, ಏನು ರಿಸರ್ಚ್ ಮಾಡ್ತಾ ಇದ್ದೀಯಾ ಎಂದು ಕೇಳಿದಾಗ, ಸರ್, ಶರ್ಟ್ ಬಿಚ್ಚಿ ಕೊಡಿ, ನಾನು ಬಟನ್ ಹಾಕಿ ಕೊಡುತ್ತೇನೆ ಅಂದಾಗ, ಹಾಗೆಲ್ಲ ಬಿಚ್ಚಲು ಆಗುವುದಿಲ್ಲ, ಹೀಗೆ ಹಾಕು, ಒಬ್ಬ ಹುಡುಗಿಯ ಮುಂದೆ ನಾನು ಹೇಗೆ ಶರ್ಟ್ ಬಿಚ್ಚುವುದು ಎಂದ. ತುಂಬ ಸೀನ್ ಮಾಡಬೇಡಿ ಸರ್, ಒಳಗಡೆ ಬನೀನ್ ಹಾಕಿದ್ದೀರಲ್ಲ, ಆಮೇಲೇನು? ಅದು ಅಲ್ಲದೆ ನಾನು ನಿಮ್ಮನ್ನು ನೋಡೋದೇ ಇಲ್ಲ, ತಿರುಗಿ ನಿಂತು ಬಟನ್ ಹಾಕಿ ಕೊಡುತ್ತೇನೆ ಅಂದಾಗ, ಅದೇನು ಪ್ರಾಬ್ಲಮ್ ಇಲ್ಲ ನಕ್ಷತ್ರ, ನಾನು ಶರ್ಟ್ ಬಿಚ್ಚಿ ನಿನ್ನ ಕೈಗೆ ಕೊಡುತ್ತೇನೆ, ನೀನು ಬಟನ್ ಮಾತ್ರ ಹಾಕುತ್ತೀಯ. ನಾನು ಆತುರದಲ್ಲಿ ಬನಿಯನ್ನಲ್ಲೇ ಹೊರಗೆ ಹೋಗಿಬಿಡುತ್ತೇನೆ. ಬನಿಯನ್ನಲ್ಲಿ ನನ್ನನ್ನು ನೋಡಿದರೆ ಇಲ್ಲಿ ನಮ್ಮಿಬ್ಬರ ಮಧ್ಯೆ ಏನೇನೋ ನಡೆದಿದೆ ಅಂತ ಎಲ್ಲರೂ ಅಂದುಕೊಳ್ಳುತ್ತಾರೆ. ಆಮೇಲೆ ತಕ್ಷಣ ನಮ್ಮಮ್ಮ ನಿನ್ನ ಕೊರಳಿಗೆ ತಾಳಿ ಕಟ್ಟಲು ಹೇಳುತ್ತಾರೆ. ಆಮೇಲೆ ಪೂಜಾ ರೂಮಿನಲ್ಲೇ ತಾಳಿ ಕಟ್ಟಿ ಇವತ್ತು ನೈಟ್ ಫಸ್ಟ್ ನೈಟ್ಗೂ ಏರ್ಪಾಡು ಮಾಡಿಬಿಡುತ್ತಾರೆ. ಏನು ಮಾಡೋಣ ಎಂದ. ದೆವ್ವ ನೋಡಿದಂತೆ ಕಣ್ಣು ಬಿಟ್ಟವಳು, ಅಯ್ಯೋ, ನಿಮ್ಮಿಂದ ದೊಡ್ಡ ಹಿಂಸೆಯಾಯಿತು ಸರ್, ನಾನು ನಿಮ್ಮನ್ನು ಹೇಗೆ ಅಂದುಕೊಂಡಿದ್ದೆ ಗೊತ್ತಾ ಎಂದಳು. ಹೇಗೆ ಅಂದುಕೊಂಡಿದ್ದೆ ಎಂದು ಅವನು ಹುಬ್ಬೇರಿಸಿದ. ದೇವಸ್ಥಾನಕ್ಕೆ ಲೇಟಾಯಿತು ಸರ್ ಎಂದು ಅವಳು ನೆನಪಿಸಿದಳು. ನೀನು ಬಟನ್ ಹಾಕದಿದ್ದರೆ ಹೀಗೆಯೇ ಶರ್ಟ್ ಎಲ್ಲ ಬಿಚ್ಚಿ ಹಾಕಿಬಿಟ್ಟು ಹೊರಗೆ ಹೋಗುತ್ತೇನೆ ಎಂದು ಅವನು ಮತ್ತೆ ಬೆದರಿಸಿದಾಗ, ಈಗ ಅವನಿಗೆ ತುಂಬ ಹತ್ತಿರವಾಗಿ ನಿಂತು ಅವನ ಶರ್ಟ್ನಲ್ಲಿ ಆ ಬಟನನ್ನು ಇಟ್ಟು ಹೊಲೆದಳು.
ಪ್ರತಿಯೊಂದು ಬಾರಿಯೂ ಅವಳು ಸೂಜಿಯಿಂದ ಚುಚ್ಚಿ ಹೊಲೆಯುವಾಗಲೂ ಅವಳನ್ನೇ ಆರಾಧಿಸುತ್ತಾ ನೋಡುತ್ತಿದ್ದನು ಅಥರ್ವ. ಅವಳಾದರೂ ಬಟನ್ ಹಾಕುವುದೇ ತನ್ನ ಪ್ರಮುಖ ಕರ್ತವ್ಯ ಎನ್ನುವಂತೆ ತನ್ನ ಸಂಪೂರ್ಣ ಗಮನವನ್ನು ಅದರಲ್ಲಿಯೇ ನೆಟ್ಟಿದ್ದಳು. ಪ್ರತಿಯೊಂದು ಬಾರಿಯೂ ಅವಳು ಸೂಜಿ ಚುಚ್ಚುವಾಗ ವಿಧವಾಗಿ ಬದಲಾಗುವ ಅವಳ ಸುಂದರ ಮುಖವನ್ನು ತನ್ನ ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳುತ್ತಿದ್ದನು. ಒಂದು ರೀತಿಯಲ್ಲಿ ಅವಳು ಬಟನ್ ಹಾಕಿ ಮುಗಿಸಿ ಆಮೇಲೆ ಕಾಲುಗಳನ್ನು ಮೇಲಕ್ಕೆತ್ತಿ ಆ ಬಟನ್ನಲ್ಲಿರುವ ದಾರವನ್ನು ಕಚ್ಚಲು ಹೋದಾಗ ಅವನ ಗದ್ದ ಅವಳ ತಲೆಗೆ ತಾಕಿತ್ತು. ಯಾವುದೋ ಒಂದು ಭಾವನೆ ಅವನೊಳಗೆ ಹಾಗೆಯೇ ಬೇರೊಂದು ಲೋಕಕ್ಕೆ ಅವಳನ್ನು ಅಪಹರಿಸಿಕೊಂಡು ಹೋಗುವಂತೆ ಅನ್ನಿಸಿತು. ತನ್ನನ್ನು ಮರೆತು ಬಿಗಿಯಾಗಿ ಅವಳನ್ನು ತಬ್ಬಿಕೊಂಡನು ಅಥರ್ವ. ಆಘಾತದಿಂದ ಅವನನ್ನು ಹಿಡಿದು ತಳ್ಳಿಬಿಟ್ಟು ದೂರ ಸರಿದಳು ನಕ್ಷತ್ರ. ಅವಳು ತಳ್ಳಿಬಿಟ್ಟ ಆಘಾತದಲ್ಲಿ ಅವನು ನೋಡಲು, ನಿಮ್ಮನ್ನು ತುಂಬ ಡೀಸೆಂಟ್ ಆದವರು ಅಂತ ಅಂದುಕೊಂಡಿದ್ದೆ, ಆದರೆ ನೀವು ಮಾಡುವ ಒಂದೊಂದು ಪೋಲಿ ತರಹ ಇದೆ. ದುಡ್ಡಿದ್ದರೆ ಗಂಡಸರು ಹೀಗೆ ಇರುತ್ತೀರಾ? ನಿಮಗೂ ಆ ರಣವೀರ್ಗೂ ಏನು ವ್ಯತ್ಯಾಸ ಸರ್ ಎಂದು ಕಣ್ಣೀರು ಹಾಕುತ್ತಾ ಅವಳು ಹೇಳಿದಾಗ ಮರುಕ್ಷಣ ಅವನಿಗೆ ಹೃದಯದಲ್ಲಿ ಸೂಜಿಯಿಂದ ಚುಚ್ಚಿದಂತೆಯೇ ಆಯಿತು. ಏನು ನಕ್ಷತ್ರ, ನನ್ನನ್ನು ಯಾಕೆ ಇಷ್ಟು ಕೀಳಾಗಿ ಮಾತನಾಡ್ತಾ ಇದ್ದೀಯಾ? ನನ್ನನ್ನು ಹೋಗಿ ಆ ರಣವೀರ್ ಜೊತೆ ಕಂಪೇರ್ ಮಾಡ್ತಾ ಇದ್ದೀಯಾ? ನಾನೇನು ಪೋಲಿ ಅಲ್ಲ ಎಂದಾಗ, ಸರ್, ಅವನು ನನ್ನನ್ನು ರೇಪ್ ಮಾಡಲೆಂದೇ ನೋಡಿದ. ಇಲ್ಲಿ ಬಂದು ಸ್ವಲ್ಪ ಹೊತ್ತಿನಲ್ಲೇ ನೀವು ನನ್ನನ್ನು ಪಡಬಾರದ ಪಾಡು ಪಡಿಸ್ತಾ ಇದ್ದೀರಾ. ಸಾಕು ಸರ್, ಸಹಾಯ ಮಾಡುವ ಯಾರು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವುದಿಲ್ಲ. ನೀವು ಕೂಡ ನನ್ನ ಹತ್ತಿರ ಹಾಗೆ ತಾನೆ. ನಿಮಗೆ ಈಗ ಏನು ಬೇಕು ಸರ್? ನನ್ನ ದೇಹವಾ? ಇದು ನಿಮ್ಮ ಮನೆಯೇ, ಇದು ನಿಮ್ಮ ರೂಮೇ. ಬೇಕಾದರೆ ನಾನು ಹೀಗೆ ಮಲಗುತ್ತೇನೆ. ಏನು ಬೇಕೋ ಮಾಡಿಬಿಟ್ಟು ನನ್ನನ್ನು ಕೊಂದುಬಿಡಿ ಎಂದು ಹಲ್ಲು ಮಸೆಯುತ್ತಾ ಕೋಪದಿಂದ ಮಾತನಾಡಿದಾಗ ಬಿಗಿಯಾಗಿ ಅವಳ ಕುತ್ತಿಗೆಯನ್ನು ಹಿಡಿದು ಗೋಡೆಗೆ ಒತ್ತಿದವನು, ಈ ಅಥರ್ವ ಏನು ಹೆಂಗಸರ ಹಿಂದೆ ಬೀಳುವ ಪೋಲಿಯಲ್ಲ. ತಪ್ಪು ನನ್ನದೇ, ನಿನ್ನೊಬ್ಬಳ ಹತ್ತಿರ ಎಂದು ಖಡಕ್ಕಾಗಿ ಹೇಳಿದವನು, ಮಿತಿ ಮೀರಿ ಹೋಗಿದ್ದು ನನ್ನದೇ ತಪ್ಪು. ಯಾರಾದರೂ ಇರುವ ಜಾಗದಲ್ಲಿ ಇದ್ದರೆ ಮಾತ್ರ ಮರ್ಯಾದೆ. ಅದನ್ನು ಬಿಟ್ಟು ಕೆಳಗಿಳಿದರೆ ಹೀಗೆ ಅವಮಾನ ಪಡಬೇಕು. ಇವತ್ತು ಅರ್ಥ ಮಾಡಿಕೊಂಡೆ ಎಂದವನು ವೇಗವಾಗಿ ಅವಳ ಕುತ್ತಿಗೆಯ ಮೇಲಿದ್ದ ಕೈಯನ್ನು ತೆಗೆದುಬಿಟ್ಟು, ಇಲ್ಲಿರುವ ಸೀರೆಯನ್ನೇ ನೀನು ಉಡಬೇಕು. ಇದರಲ್ಲಿರುವ ಒಡವೆಗಳನ್ನೇ ನೀನು ಹಾಕಿಕೊಳ್ಳಬೇಕು. ಈ ಮನೆಯೊಳಗೆ ಇರುವವರೆಗೂ ನಾನು ಹೇಳಿದ ಹಾಗೆ ನೀನು ನಡೆದುಕೊಳ್ಳಬೇಕು. ನಿನ್ನ ಇಷ್ಟಕ್ಕೆ ನಡೆದುಕೊಳ್ಳಲು ಇದೇನು ನಿನ್ನ ಮನೆಯಲ್ಲ. ನೀನು ನನ್ನ ಹತ್ತಿರ ಕೆಲಸ ಮಾಡುವ ಸ್ಟಾಫ್. 15 ನಿಮಿಷ ಮಾತ್ರ ನಿನಗೆ ಟೈಮ್. ಅಷ್ಟರೊಳಗೆ ರೆಡಿಯಾಗಿ ಹೊರಗೆ ಬರಬೇಕು ಎಂದು ಹಲ್ಲು ಕಡಿಯುತ್ತಾ ಆಜ್ಞೆಯಾಗಿ ಹೇಳಿಬಿಟ್ಟು ಅತಿ ವೇಗವಾಗಿ ಹೊರ ನಡೆದನು ಅಥರ್ವ. ಕೋಪದಿಂದ ಮೆಟ್ಟಿಲು ಹತ್ತುತ್ತಿರುವವನನ್ನು ನೋಡಿದ ಯಾಶಿಕಾ, ಇವರೊಳಗೆ ಏನೋ ಪ್ರಾಬ್ಲಮ್ ಇದ್ದ ಹಾಗೆ ಇದೆ. ಈಗ ಹೋದರೆ ಕಂಡುಹಿಡಿಯಬಹುದು ಎಂದು ಯೋಚಿಸಿದವಳು ಆತುರದಿಂದ ನಕ್ಷತ್ರಾಳ ರೂಮಿನೊಳಗೆ ನುಗ್ಗಿದಳು. ನಕ್ಷತ್ರ ಕಣ್ಣೀರಿನೊಂದಿಗೆ ನಿಂತಿರಲು ಅವಳ ಹತ್ತಿರ ಬಂದವಳು, ಏನು ಮೇಡಮ್, ತಲೆಯನ್ನು ಕೂಡ ಒರೆಸಿಕೊಳ್ಳದೆ ಹೀಗೆ ಕೂದಲಲ್ಲೇ ನೀರು ಸುರಿಸುತ್ತಾ ಕಣ್ಣಲ್ಲಿ ಕಣ್ಣೀರಿನೊಂದಿಗೆ ನಿಂತಿದ್ದೀಯಾ? ನನ್ನ ಮಾವ ತುಂಬ ಸ್ಟ್ರಾಂಗ್ ಆಗಿ ಟ್ರೀಟ್ಮೆಂಟ್ ಕೊಟ್ಟರಾ ಎಂದು ಕೇಳಲು ಅವಳಿಗೆ ಸಿಟ್ಟು ಬಂದಿತು. ದುರುಗುಟ್ಟಿ ನೋಡಿಬಿಟ್ಟು ಸುಮ್ಮನೆ ನಿಂತಳು. ಈಗ ಅವಳು ಅವಳ ತುಟಿಯನ್ನು ನೋಡಿದವಳು ಒತ್ತಿ ಅವಳ ತುಟಿಯನ್ನು ಹಿಡಿದು ಮೇಲಿಂದ ಕೆಳಗೆ ನಕ್ಷತ್ರಾಳನ್ನು ನೋಡಿದವಳು, ತುಟಿಯಲ್ಲಿ ಏನಿದು ಗಾಯವಾಗಿದೆ? ಗಾಯ ಇಲ್ಲಿ ಮಾತ್ರನಾ ಇಲ್ಲ ಬೇರೆ ಕಡೆನೋ ಎಂದು ಹೇಳಿ ಮುಗಿಸುವಷ್ಟರಲ್ಲಿ ಪಳಾರ್ ಎಂದು ಅವಳ ಕೆನ್ನೆಗೆ ಬಾರಿಸಿದಳು ನಕ್ಷತ್ರ. ಏಯ್ ಎಂದು ಯಾಶಿಕಾ ಕೋಪದಿಂದ ಅವಳನ್ನು ಹೊಡೆಯಲು ಕೈ ಎತ್ತಲು ಆ ಕೈಯನ್ನು ತಡೆದು ಪಳಾರ್ ಎಂದು ಏಟು ಮತ್ತೊಂದು ಕೆನ್ನೆಗೂ ಬಿತ್ತು ಸಿಡಿಲಿನಂತೆ. ಈ ಬಾರಿ ಅವಳನ್ನು ಹೊಡೆದದ್ದು ಅಥರ್ವ. ಆಘಾತದಿಂದ ಅಥರ್ವನನ್ನು ನೋಡಲು ವೇಗವಾಗಿ ಅವಳ ಕೈಯನ್ನು ಜಾಡಿಸಿದವನು, ಏನು ನಿನಗೆ ತಾಳ್ಮೆಯಿಂದ ಹೇಳಿದರೆ ಬುದ್ಧಿ ಬರೋದಿಲ್ವಾ? ನಿನ್ನ ಇಷ್ಟಕ್ಕೆ ರೂಮಿನೊಳಗೆ ಬಂದು ಅವಳ ಹತ್ತಿರ ಕೀಳಾಗಿ ಮಾತನಾಡ್ತಾ ಇದ್ದೀಯಾ ಎಂದವನು. ಈಗ ನಕ್ಷತ್ರಾಳ ಹೆಗಲ ಮೇಲೆ ಕೈ ಹಾಕಿ ತನಗೆ ಹತ್ತಿರವಾಗಿ ನಿಲ್ಲಿಸಿಕೊಂಡವನು, ಇವಳು ನನ್ನ ಹೆಂಡತಿ. ಈ ಅಥರ್ವನ ಹೆಂಡತಿಯನ್ನು ಹೊಡೆಯಲು
ಕೈ ಎತ್ತುತ್ತೀಯಾ? ಎತ್ತಿದ ಕೈ ಮೈ ಮೇಲೆ ಇರೋದಿಲ್ಲ. ದಿಸ್ ಇಸ್ ಮೈ ಲಾಸ್ಟ್ ವಾರ್ನಿಂಗ್. ಇನ್ನೊಂದು ಟೈಮ್ ಈ ರೂಮಿನೊಳಗೆ ನೀನು ಬಂದರೆ ಆಮೇಲೆ ನಾನು ಮನುಷ್ಯನಾಗಿ ಇರುವುದಿಲ್ಲ. ಔಟ್ ಎಂದು ಜೋರಾಗಿ ಕಿರುಚಿದಾಗ ಕೆನ್ನೆಯನ್ನು ಹಿಡಿದುಕೊಂಡೇ ನಕ್ಷತ್ರಾಳನ್ನು ದುರುಗುಟ್ಟಿ ನೋಡುತ್ತಾ ಹೊರಗೆ ಹೋದಳು. ಅವಳು ಹೋದ ತಕ್ಷಣ ಅವಳ ಮೇಲಿದ್ದ ಕೈಯನ್ನು ತೆಗೆದುಬಿಟ್ಟು 2 ಅಡಿ ದೂರ ಸರಿದು ನಿಂತವನು ಅವಳಿಗಾಗಿ ತಂದಿದ್ದ ಆ ಸೀರೆಯ ಬಾಕ್ಸ್ ತೆಗೆದುಕೊಂಡು ಅವಳ ಕೈಗೆ ಕೊಟ್ಟು, ಇದನ್ನು ಉಟ್ಕೊಂಡು ಬೇಗ ರೆಡಿಯಾಗು ಎಂದು ಹೇಳಿಬಿಟ್ಟು ಅಲ್ಲಿದ್ದ ಸೋಫಾದಲ್ಲಿ ಕಾಲ ಮೇಲೆ ಕಾಲು ಹಾಕಿ ಕುಳಿತನು. ಅವಳಿಗೆ ಆಘಾತವಾಯಿತು. ಸರ್ ಪ್ಲೀಸ್ ಹೊರಡಿ, ನೀವು ಇಲ್ಲಿ ಕುಳಿತರೆ ನಾನು ಹೇಗೆ ರೆಡಿಯಾಗಲು ಸಾಧ್ಯ ಎಂದು ಅವಳು ಕಿರುಚಿದಾಗ, ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ನೀನು ಸೀರೆ ಉಡು, ನಾನು ಇಲ್ಲೇ ಕೂತಿರುತ್ತೇನೆ ಎಂದು ಸಾಮಾನ್ಯವಾಗಿ ಹೇಳಿಬಿಟ್ಟು ಮೊಬೈಲ್ ಫೋನ್ ನೋಡತೊಡಗಿದನು. ಸರ್, ಇದು ನಿಮ್ಮ ಮನೆಯೇ, ಅದಕ್ಕಾಗಿ ತುಂಬ ದೌರ್ಜನ್ಯ ಮಾಡಬೇಡಿ. ಯಾಶಿಕಾ ಒಂದು ಮಾತು ತಪ್ಪಾಗಿ ಮಾತನಾಡಿದ್ದಕ್ಕೆ ಹೊಡೆದಿರಲ್ಲ. ನೀವು ಪ್ರತಿಯೊಂದು ಬಾರಿಯೂ ನನ್ನ ಹತ್ತಿರ ತಪ್ಪಾಗಿ ನಡೆದುಕೊಳ್ಳುತ್ತೀರಾ, ಅದಕ್ಕೆ ಯಾರು ನಿಮ್ಮನ್ನು ಹೊಡೆಯುವುದು? ಈಗ ಇಲ್ಲಿ ಬಂದು ಕೂತಿದ್ದೀರಾ. ನೀವು ಇರುವಾಗ ಡ್ರೆಸ್ಸಿಂಗ್ ರೂಮ್ನೊಳಗೆ ಹೋಗಿ ರೆಡಿಯಾದರೂ ನೋಡುವವರಿಗೆ ತಪ್ಪಾಗಿಯೇ ಕಾಣುತ್ತದೆ, ಕೀಳಾಗಿ ಮಾತನಾಡುತ್ತಾರೆ. ಪ್ಲೀಸ್ ದಯವಿಟ್ಟು ಹೊರಗೆ ಹೋಗಿ ಎಂದು ಪಟಪಟನೆ ಅವಳು ಮಾತನಾಡಿದಾಗ, ಇದು ನನ್ನ ಮನೆ, ಇಲ್ಲಿ ನಾನು ಮಾಡಿದ್ದೇ ಕಾನೂನು. ನನ್ನನ್ನು ಪ್ರಶ್ನೆ ಕೇಳುವ ರೈಟ್ಸ್ ಯಾರಿಗೂ ಇಲ್ಲ. ನಮ್ಮಮ್ಮನನ್ನು ಬಿಟ್ಟು, ಅರ್ಥವಾಯ್ತಾ? ಈಗ ನೀನೇ ಹೋಗಿ ಸೀರೆ ಉಡುತ್ತೀಯಾ ಇಲ್ಲ ನಾನು ಬಂದು ಉಡಿಸಬೇಕಾ ಎಂದ ತಕ್ಷಣ ಆತುರದಿಂದ ಅದನ್ನು ತೆಗೆದುಕೊಂಡು ಒಳಗೆ ಹೋಗಿ ಡ್ರೆಸ್ಸಿಂಗ್ ರೂಮ್ ಬಾಗಿಲನ್ನು ಮುಚ್ಚಿಕೊಂಡು 15 ನಿಮಿಷದಲ್ಲಿ ತಯಾರಾಗಿ ಈಗ ಬಾಗಿಲನ್ನು ತೆಗೆಯಲು ಹಾಗೆಯೇ ಅವಳ ಸೌಂದರ್ಯದಲ್ಲಿ ಮೈ ಮರೆತು ಹೋದನು ಅಥರ್ವ. ಮೆಲ್ಲನೆ ಹೆಜ್ಜೆ ಇಟ್ಟು ಅವಳು ನಡೆಯಲು ಆ ಗೆಜ್ಜೆಯ ಸದ್ದು ಅವನ ಕಿವಿಯಲ್ಲಿ ಸಂಗೀತದಂತೆ ಮೊಳಗಿತು. ಅವಳಿಗಾಗಿ ನೋಡಿ ನೋಡಿ ತಂದು ಇಟ್ಟಿದ್ದೆಲ್ಲವೂ ಈಗ ಜೀವ ಪಡೆದು ಅವಳ ಮೈಮೇಲಿರಲು ಅವನಿಗೆ ಇದು ಕನಸೋ ನನಸೋ ಎಂದೇ ಅರ್ಥವಾಗಲಿಲ್ಲ. ಅವಳು ಮೆಲ್ಲನೆ ಅವನ ಹತ್ತಿರ ಬರಲು ಅವಳ ಮನಸ್ಸಿನಲ್ಲಿ ಅದಕ್ಕಿಂತಲೂ ಹೆಚ್ಚಿನ ಭಾರ ಇದ್ದೇ ಇತ್ತು. ಆದರೂ ತನ್ನ ಕೆಲಸ ಎಂದು ಯೋಚಿಸಿ ಎಲ್ಲವನ್ನು ಮಾಡುತ್ತಿದ್ದಳು ನಕ್ಷತ್ರ. ಅವನ ಒತ್ತಾಯಕ್ಕಾಗಿ ಮಾತ್ರ ಅವನು ಹೇಳಿದಂತೆ ತಯಾರಾಗಿ ದೇವತೆಯಂತೆ ಅವನ ಎದುರು ನಿಂತಳು. ನಕ್ಷತ್ರ, ನೀನು ಅಮ್ಮನ ಹತ್ತಿರ ಹೋಗು, ನಾನು ರೆಡಿಯಾಗಿ ಬರುತ್ತೇನೆ. ಆಮೇಲೆ 1 ನಿಮಿಷ ಸ್ಪಷ್ಟವಾಗಿ ಅರ್ಥ ಮಾಡಿಕೊ, ಯಾವುದೇ ಕಾರಣಕ್ಕೂ ನೀನು ನನಗೆ ಪ್ರೇಯಸಿಯಾಗಿ ನಟಿಸಲು ಬಂದದ್ದು ಅಂತ ಮಾತ್ರ ಅಮ್ಮನಿಗೆ ತಿಳಿಯಲೇಬಾರದು. 2 ವರ್ಷದ ನಂತರ ಅವರ ಮುಖದಲ್ಲಿ ನಾನು ಸಂತೋಷವನ್ನು ನೋಡುತ್ತಿದ್ದೇನೆ. ಅದು ಅವರ ಮುಖದಲ್ಲಿ ಮತ್ತು ಮನಸ್ಸಿನಲ್ಲಿ ಶಾಶ್ವತವಾಗಿ ಇರಬೇಕು. ಅದು ನಿನ್ನ ಜವಾಬ್ದಾರಿ. ಯಾರಿಗಾಗಿಯೂ ಅಲ್ಲ, ನಮ್ಮಮ್ಮನಿಗಾಗಿ ಮಾತ್ರ ನಾನು ನಿನ್ನ ಹತ್ತಿರ ಬರುತ್ತೇನೆ, ನಿನ್ನ ಮೇಲೆ ಹಕ್ಕು ಚಲಾಯಿಸುತ್ತೇನೆ. ಪ್ರತಿಯೊಂದು ಬಾರಿಯೂ ನಾನು ಹತ್ತಿರ ಬರುವಾಗ ಪೋಲಿ ಅಂತ ನನಗೆ ಪಟ್ಟ ಕಟ್ಟಬೇಡ. ಎಲ್ಲ ಸಮಯದಲ್ಲೂ ಒಂದೇ ತರಹ ಇರುವುದಿಲ್ಲ. ಎಲ್ಲದಕ್ಕೂ ಒಪ್ಪಿಯೇ ನೀನು ಅಗ್ರಿಮೆಂಟ್ನಲ್ಲಿ ಸೈನ್ ಮಾಡಿದ್ದೀಯ. ಆಫೀಸ್ನಲ್ಲಾದರೂ ಸರಿ, ಮನೆಯಲ್ಲಾದರೂ ಸರಿ. ನಾನು ನಿನ್ನನ್ನು ಬೈದರೂ, ನಿನ್ನನ್ನು ಮುದ್ದಿಸಿದರೂ ನಾನು ನಿನ್ನ ಬಾಸ್, ಅದು ಮಾತ್ರ ಮೈಂಡ್ನಲ್ಲಿ ಇರಬೇಕು. ಈ ಅಥರ್ವನ ಮುಂದೆ ಇನ್ನು ನಿನ್ನ ಧ್ವನಿ ಹೇಳಿದರೆ ಆಮೇಲೆ ಯಾಶಿಕಾಗೆ ಸಿಕ್ಕಿದ್ದು ನಿನಗೂ ಸಿಗುತ್ತದೆ ಎಂದು ಎಚ್ಚರಿಸಿದವನು ಅವಳ ಕಣ್ಣಂಚಿನಲ್ಲಿದ್ದ ಕಾಡಿಗೆಯನ್ನು ಲಘುವಾಗಿ ಮುಟ್ಟಿ ಅವಳ ಗದ್ದದ ಮೇಲೆ ದೃಷ್ಟಿ ಬೊಟ್ಟು ಇಟ್ಟುಬಿಟ್ಟು ಹೋಗು ಅಂದಾಗ ಅವನನ್ನು ನೋಡಿದಳು ನಕ್ಷತ್ರ. ಅವನನ್ನು ಕೇಳಲು ಅವಳಿಗೆ 10 ಹಲವು ಪ್ರಶ್ನೆಗಳಿದ್ದರೂ ತಾನೊಬ್ಬಳು ಕೆಲಸದವಳು ಎಂಬುದನ್ನು ಮಾತ್ರ ಮನಸ್ಸಿನಲ್ಲಿ ನೆನೆದು ಅವನನ್ನು ಯಾವುದೇ ಪ್ರಶ್ನೆಯೂ ಕೇಳದೆ ಮೌನವಾಗಿ ಅವನ ಅಮ್ಮನ ರೂಮಿಗೆ ಹೋದಳು ನಕ್ಷತ್ರ. ಆನಂತರ ತನ್ನ ರೂಮಿಗೆ ಹೋದನು ಅಥರ್ವ. ನಕ್ಷತ್ರಾಳನ್ನು ನೋಡಿದ ಶಿವಶಂಕರಿ ಅವರ ಮುಖ ಹರಳಿತು. ಅತ್ತೆ ಎಂದು ಹತ್ತಿರ ಹೋದಳು ನಕ್ಷತ್ರ. ಅಮ್ಮ, ನಿನಗಾಗಿ ತಾನೇ ನಾನು ತುಂಬ ಹೊತ್ತಿನಿಂದ ಕಾಯುತ್ತಿದ್ದೆ ಅಂದಾಗ ಅವರ ಪ್ರೀತಿಯಲ್ಲಿ ಅಥರ್ವ ಮಾತನಾಡಿದ್ದನ್ನು ಮರೆತು ದೇವಸ್ಥಾನಕ್ಕೆ ಹೋಗಲು ಅವರನ್ನು ತಯಾರು ಮಾಡಿದಳು ನಕ್ಷತ್ರ. ಆಮೇಲೆ ಅವಳು ವೀಲ್ ಚೇರನ್ನು ಹುಡುಕಲು ಆಗ ಒಳಗೆ ಬಂದನು ಅಥರ್ವ. ಅವನನ್ನು ನೋಡಿದ ಅವನ ಅಮ್ಮನ ಮನಸ್ಸು ತುಂಬಿ ಬಂತು. ನೆವಿ ಬ್ಲೂ ಶರ್ಟ್, ಅದಕ್ಕೆ ಮ್ಯಾಚ್ ಆಗಿ ಬಾರ್ಡರ್ ಇರುವ ಬಿಳಿ ಪಂಚೆ, ಒಂದು ಕೈಯಲ್ಲಿ ಬ್ರೇಸ್ಲೆಟ್, ಎಡಗೈಯಲ್ಲಿ ಬೆಲೆಬಾಳುವ ವಾಚ್.
ಕುತ್ತಿಗೆಯಲ್ಲಿ ಒಂದು ಚೈನ್, ಒಂದು ಬಟನ್ ಹಾಕದೆ ಬಿಟ್ಟಿದ್ದ ಶೈಲಿ, ಅದೇ ಒಂದು ಪ್ರತ್ಯೇಕ ಅಂದವಾಗಿ ಕಾಣುತ್ತಿತ್ತು. ನೋಡಿ ಆನಂದಿಸಬೇಕಾದವಳು ತಲೆ ತಗ್ಗಿಸಿ ನಿಂತಿರಲು ಅವನನ್ನು ನೋಡಿ ನಿಟ್ಟುಸಿರು ಬಿಟ್ಟಳು ಯಾಶಿಕಾ. ಸ್ವಲ್ಪ ಹೊತ್ತಿನಲ್ಲಿ ವಿಕ್ರಮ್ ಕೂಡ ತಯಾರಾಗಿ ಮೆರೂನ್ ಕಲರ್ ಶರ್ಟ್, ಅದಕ್ಕೆ ಮ್ಯಾಚ್ ಆಗಿ ಬಾರ್ಡರ್ ಇರುವ ಬಿಳಿ ಪಂಚೆ ಧರಿಸಿ ಅಥರ್ವನಂತೆಯೇ ಒಂದು ಚೈನ್ ಮತ್ತು ಕೈಯಲ್ಲಿ ವಾಚ್, ಮತ್ತೊಂದು ಕೈಯಲ್ಲಿ ಒಂದು ಬ್ರೇಸ್ಲೆಟ್ ಧರಿಸಿ ಬರಲು ತನ್ನಿಬ್ಬರು ಮಕ್ಕಳನ್ನು ನೋಡಿದ ತಾಯಿಯ ಹೃದಯ ಪರವಶವಾಯಿತು. ಅದು ಅಥರ್ವನನ್ನು ಬಹಳ ದಿನಗಳ ನಂತರ ಹೀಗೆ ನೋಡಲು ಅವರ ಮನಸ್ಸು ತುಂಬಿ, ಅಥರ್ವ ಹೋಗೋಣ ಎಂದು ಅವನ ಅಮ್ಮ ಹೇಳಿದಾಗ ಈಗ ವೀಲ್ ಚೇರ್ ತೆಗೆದುಕೊಂಡು ಬಂದನು ವಿಕ್ರಮ್. ಅದರಲ್ಲಿ ತನ್ನ ಅಮ್ಮನನ್ನು ಎತ್ತಿ ಕೂರಿಸಿದನು ಅಥರ್ವ. ಇಬ್ಬರು ಮಕ್ಕಳನ್ನು ಬಿಟ್ಟು ತನ್ನ ಸೊಸೆಯನ್ನು ನೋಡಲು ಮುಗುಳ್ನಗುತ್ತಾ ತನ್ನ ಅತ್ತೆಯನ್ನು ವೀಲ್ ಚೇರ್ನಲ್ಲಿ ಕುಳ್ಳಿರಿಸಿ ತಳ್ಳಿಕೊಂಡು ಹೊರಗೆ ಬಂದಳು ನಕ್ಷತ್ರ. ಎಲ್ಲರೂ ತಯಾರಾಗಲು ಈಗ ಅವನ ಅಮ್ಮನನ್ನು ಎತ್ತಿ ಕಾರಿನಲ್ಲಿ ಕೂರಿಸಿಬಿಟ್ಟು ವೀಲ್ ಚೇರನ್ನು ಮಡಚಿ ಒಳಗೆ ಇಟ್ಟನು ನಕ್ಷತ್ರ ಅತ್ತೆಯ ಪಕ್ಕದಲ್ಲಿ ಕೂರಲು ಆ ಕಡೆ ಅವಳ ಪಕ್ಕದಲ್ಲಿ ಕುಳಿತಳು ಯಾಶಿಕಾ. ಡ್ರೈವರ್ ಕಾರಿನ ಬಳಿ ಬರಲು ನಾನೇ ಡ್ರೈವ್ ಮಾಡುತ್ತೇನೆ ಎಂದು ಡ್ರೈವರ್ ಸೀಟ್ನಲ್ಲಿ ಕುಳಿತು ಸೀಟ್ ಬೆಲ್ಟ್ ಹಾಕಿಕೊಂಡನು ಅಥರ್ವ. ಪಕ್ಕದ ಸೀಟಿನಲ್ಲಿ ಕುಳಿತನು ವಿಕ್ರಮ್. ಉಳಿದವರು ಬೇರೊಂದು ಕಾರಿನಲ್ಲಿ ಹೊರಡಲು ಈಗ ದೇವಸ್ಥಾನಕ್ಕೆ ಎಲ್ಲರೂ ಪ್ರಯಾಣ ಬೆಳೆಸಿದರು. ಈ ಕತೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.